ಪಂಚಾಯತಿಯಿಂದ ನಾವು ಈಗಾಗಲೇ ಮಳವೂರು ಪಾಲ್ಗುಣಿ ನದಿಯ ಅಕ್ಕಪಕ್ಕದಲ್ಲಿ ಈಗಾಗಲೇ ನಾವು ಬಂದು ಇಲ್ಲಿ ಈ ಒಂದು ಮೀನುಗಳ ಮಾರಣ ಹೋಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿಯ ಎಲ್ಲ ಆಸುಪಾಸಿನ ಇಲ್ಲಿಯ ನಾಗರಿಕರು ಎಲ್ಲರೂ ಈಗಾಗಲೇ ಪಂಚಾಯತಿಗೆ ನಮಗೆ ಮನವಿ ಮಾಡಿದ್ದಾರೆ. ಹಲವಾರು ಬಾರಿ ನಮ್ಮ 62ನೇ ತೋಕೂರು ಪ್ರದೇಶದಲ್ಲಿರತಕ್ಕಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಕಂಪನಿಗಳಿಂದ ವಿಷಪೂರಿತವಾದಂಥ ನೀರನ್ನು ಈ ನದಿಗೆ ಬಿಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಪಂಚಾಯತಿ ಆಗಲಿ ಅಥವಾ ಪೊಲ್ಯೂಷನ್ ಬೋರ್ಡ್ ಆಗಲಿ ಯಾವುದೇ ರೀತಿಯ ಕಾನೂನು ಕ್ರಮ ಜಿಲ್ಲಾ ಆಡಳಿತ ತಗೊಳ್ಳಿಲ್ಲ ಅಂತ. ಈಗಾಗಲೇ ನಮ್ಮ ನೂತನವಾದಂಥ ಬಾಡಿ ಬಂದು ಪ್ರಥಮ ಬಾರಿಗೆ ಈ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. SEZ ಮತ್ತು ಈ ರೀತಿಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನದಿಗೆ ಕಲುಷಿತ ವಿಷಪೂರಿತವಾದಂಥ ನೀರನ್ನು ಬಿಟ್ಟು ಈಗಾಗಲೇ ಹಲವಾರು ಈ ಮೀನಿನ ಸಂತತಿ ನಾಶ ಆಗುವಂಥ ಸ್ಥಿತಿಗೆ ಬಂದಿದೆ. ಇದಲ್ಲದೆ ಈಗ ಆಸುಪಾಸಿನ ಎಲ್ಲ ಬಾವಿಗಳನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಆ ಬಾವಿಗಳಲ್ಲಿ ಕೂಡ ಒಂದು ರೀತಿಯ ನೀರಿನ ಬಣ್ಣ ಬದಲಾಗಿದೆ. ಒಂದು ರೀತಿಯ ಬಣ್ಣ ಬದಲಾಗಿ ವಿಷ ಒಂದು ಆಯಿಲ್ನಾಗೆ ಮೇಲೆ ಕಾಣ್ತಾ ಉಂಟು. ಹಾಗಾಗಿ ನಾವು ಪೊಲ್ಯೂಷನ್ ಬೋರ್ಡಿನವರಿಗೆ ಕೂಡ ನಾವು ಈ ಕಂಪ್ಲೇಂಟನ್ನು ಈಗ ಮಾಡಿದ್ದೇವೆ. ಈಗಾಗಲೇ ಬರ್ತಾರೆ ಮತ್ತು ಜಿಲ್ಲಾಡಳಿತಕ್ಕೂ ಈ ಬಗ್ಗೆ ನಾವು ಕಂಪ್ಲೇಂಟನ್ನು ಮಾಡ್ತೇವೆ. ತಕ್ಷಣ ಈ ಕಂಪನಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ಆಗ್ರಹವು ಇಲ್ಲಿಯ ಎಲ್ಲ ನಾಗರಿಕರು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಇದಕ್ಕೆ ಒಂದು ಸೂಕ್ತವಾದಂಥ ನ್ಯಾಯ ದೊರಕಿಸುವಂಥ ಪ್ರಯತ್ನವನ್ನು ನಾವು ಪಂಚಾಯತಿ ವತಿಯಿಂದ ನಮಗೆ ಯಾವ ಮಟ್ಟಿಗೆ ಸಾಧ್ಯತೆ ಇದೆ ಇದೆಲ್ಲವನ್ನು ನಾವು ಮಾಡಲಿಕ್ಕೆ ಸಿದ್ಧವಿದ್ದೇವೆ. ಸರ್, ಈಗ ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಈ ಬೇಸಿಗೆ ಸಮಯ ಬರುವಾಗ ಇಂಥ ಘಟನೆ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಯಾರು ಅವೇರ್ನೆಸ್ ಮಾಡ್ತಾ ಇಲ್ಲ? ಅಂದರೆ ಜಿಲ್ಲಾಡಳಿತಕ್ಕೆ ಯಾಕೆ ಮನವಿ ಮಾಡಿ ಏನು ಆ್ಯಕ್ಷನ್ ತೆಗಿತಾ ಇಲ್ಲ ಅಂತ ಹೇಳಿ? ಖಂಡಿತ. ಯಾಕಂತ ಹೇಳಿದರೆ ಈಗಾಗಲೇ ನಾಗರಿಕರು ಇಲ್ಲಿಯ ಎಲ್ಲ ಆಸುಪಾಸಿನ ನಾಗರಿಕರು ಹೇಳ್ತಾ ಇದ್ದಾರೆ, ಇದು ಪ್ರಥಮ ಬಾರಿಗೆ ಅಲ್ಲ, ಇದು ಹಲವಾರು ಬಾರಿ ಈ ರೀತಿಯ ಮನವಿ ಮಾಡಿದ್ದೇವೆ, ಕಂಪ್ಲೇಂಟ್ ಮಾಡಿದ್ದೇವೆ, ಇದರ ಒಳಗೆ ಕಾನೂನು ಕ್ರಮ ಯಾವುದೇ ರೀತಿಯಲ್ಲಿ ತಗೊಳ್ಳಿಲ್ಲ ಅನ್ನುವಂಥದ್ದು. ಈಗಾಗಲೇ ಒಂದು ಪೊಲ್ಯೂಷನ್ ಬೋರ್ಡಿಗೆ ನಾನು ಮೊನ್ನೆ ದಿಶಾ ಮೀಟಿಂಗ್ನಲ್ಲೂ ಕೂಡ ಆ ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪಿಸಿದ್ದೇನೆ. ನಮ್ಮ SEZ ಝೋನ್ ಒಳಗಿರತಕ್ಕಂಥ ಗೈಲ್ ಇಂಡಿಯಾ ಎನ್ನುವಂಥ GMPL ಎನ್ನುವಂಥ ಕಂಪನಿಯಿಂದ ಒಂದು ವಿಷಪೂರಿತ ನೀರನ್ನು ನಮ್ಮ ಪೊರ್ಕೋಡಿಯಿಂದ ಕೊಂಚಾರಿನಿಂದ ಪೊರ್ಕೋಡಿಗೆ ಬಂದು ಅದು ಕೂಡ ಪಾಲ್ಗುಣಿ ನದಿಗೆ ಸೇರುವಂಥ ಅಲ್ಲಿಯೂ ಕೂಡ ಬಿಟ್ಟಿದ್ದಾರೆ. ಆ ಮೀಟಿಂಗ್ನಲ್ಲೂ ನಾನು ಮಾತಾಡಿದ್ದೇನೆ. ಆಗ ಪೊಲ್ಯೂಷನ್ ಬೋರ್ಡಿನ ಒಂದು ನೂತನ ಆಯುಕ್ತರಾಗಿ ಯಾರೋ ಬಂದಿದ್ದಾರೆ. ಅವರು ಹೇಳಿದ್ದಾರೆ ಖಂಡಿತವಾಗ್ಲೂ ನಾನು ಕಂಪನಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವಂಥದ್ದು. ಇವತ್ತು ಕೂಡ ಅವರಿಗೆ ನಾನೀಗ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದೇನೆ, ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಪೊಲ್ಯೂಷನ್ ಬೋರ್ಡಿನವರಿಗೆ ಸಾಧ್ಯತೆ ಇದೆ, ಇದೀಗ ನಮಗೆ ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತಾ ಇದೆ. ಮತ್ತು ಮೀನು ಈಗ ಒಂದು ನದಿಯ ಸಂತತಿ ಯಾವುದು ಸಾಯಬೇಕಾದ್ರೆ ಅದು ವಿಷ ಇರಲೇಬೇಕು. ಅದು ಒಂದು ಕಾಗೆ ಕೂಡ ಸಾಯ್ತದೆ ಇದನ್ನು ತಿಂದಾಗ ಅನ್ನುವಂಥ ವಿಷಯದ ಖಂಡಿತ. ಹಾಗಾಗಿ ಈ ಬಾರಿ ಖಂಡಿತ ಕಾನೂನು ಕ್ರಮ ಕೈಗೊಳ್ತೇವೆ. ಇದಕ್ಕೆ ಬೀಗ ಜಡಿಯುವಂಥ ಒಂದು ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಪಂಚಾಯತಿಯಿಂದ ಯಾವುದೇ ಒಂದು ರೀತಿಯ ಯಾರಿಗೂ ಬೆಂಬಲ ಕೊಡುವಂಥದ್ದು, ಯಾವ ಕಂಪನಿಗೂ ನಾವು ಬೆಂಬಲ ಕೊಡುವಂಥದ್ದು ಇಲ್ಲ. ನಮಗೆ ಕಂಪನಿ ಯಾಕೆ? ನಮಗೆ ನಮ್ಮ ಆಸುಪಾಸಿನಲ್ಲಿ ಈ ರೀತಿಯಾದಂಥ ಪ್ರಾಣಹಾನಿಕರವಾದಂಥ ಘಟನೆಗಳು ನಡೆದಾಗ ನಮಗೆ ಈ ಕಂಪನಿ ಅಗತ್ಯ ಇಲ್ಲ. ಯಾಕಂದರೆ ನಮಗೆ ತೊಂದರೆ ಆಗೋದು. ಈ ಕಂಪನಿಯಿಂದ ಈಗ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಜನಪ್ರತಿನಿಧಿಗಳು ಬೇರೆ ಬೇರೆ ಮಾತಾಡ್ತಾರೆ. ಯಾಕಂತ ಹೇಳಿದರೆ ನಮಗೆ ಬೇಕು, ನಮಗೆ ಇಂಡಸ್ಟ್ರಿಯಲ್ಲಿ ಬರಬೇಕು, ಕಂಪನಿ ಬರಬೇಕಂತ. ಯಾಕೆ ಬರಬೇಕು? ನಮ್ಮ ಊರಿನವರಿಗೆ ಇಲ್ಲಿ ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ, ಒಂದದು. ಇನ್ನೊಂದು ಪೊಲ್ಯೂಷನ್ ಎಲ್ಲ ನಮಗೆ, ಪೊಲ್ಯೂಷನ್ ಯಾವುದು ಇದ್ರೂ ನಮಗೆ ಸಿಗ್ತದೆ. ಈ ರೀತಿಯಾದಂಥ ದುರ್ಘಟನೆ ನಡೆಯುವಂಥ ಒಂದು ನದಿಗೆ ವಿಷದ ಆ ನೀರನ್ನು, ಅವರ ಕಲ್ಪಿತ ನೀರನ್ನು ಬಿಡ್ತಾನೆ ಅಂತ ಹೇಳಿದರೆ ಇದು ನ್ಯಾಯಯುತವಾದದ್ದಲ್ಲ. ಇದು ಬೇರೆ ಕಡೆ ಎಲ್ಲಿಂದಲೂ ಓಡಿಸಿ ಬಂದಂಥ ಕಂಪನಿಗಳೆಲ್ಲ ಇಲ್ಲಿ ಬರುವುದು, ಇಲ್ಲಿ ಬಂದು ಇದೇ ಮಾಡೋದು ಇವರು. ಹಾಗಾಗಿ ನಾವು ಈ ಸಲ ನಾಗರಿಕರು ಕೂಡ ನಮಗೆ ಅದೇ ಮನವಿ ಮಾಡಿದ್ದಾರೆ. ನಾವು ಕೂಡ ಇದನ್ನು ಬಿಡುವ ಪ್ರಶ್ನೆ ಇಲ್ಲ. ಈ ಹಿಂದೆ ಏನಾಗಿದೆ ಅದು ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸಾಮೀಲಾಗಿದ್ದಾರೆ, ಯಾರೊಟ್ಟಿಗೆ ಸಾಮೀಲಾಗ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ನಾವು ಏನು ಬಸ್ಪೆ ಪಟ್ಟಣ ಪಂಚಾಯತಿ 19 ಜನ ನಾವು ಸದಸ್ಯರು ಏನಿದ್ದೇವೆ, ನಾವು ಖಂಡಿತವಾಗ್ಲೂ ಇದರ ವಿರುದ್ಧವೇ ನಿಲ್ಲೋದು, ಜನಪರವಾದಂಥ ಕೆಲಸ ಮಾಡಲಿಕ್ಕೆ ನಾವಿರೋದು. ಇದು ಮಾಡಲೇಬೇಕು, ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ವಿಷಯ ಇಲ್ಲ ಅಂತ ಹೇಳಿದರೆ ಯಾವುದೇ ಒಬ್ಬ ಪೊಲ್ಯೂಷನ್ ಬೋರ್ಡಿನ ಅಧಿಕಾರಿ ಇರಬಹುದು ಅಥವಾ NITK ಅವರ ಇಂಜಿನಿಯರ್ ಅವರಿಗೆ ಕೊಟ್ಟು ನಾವು ಈಗ ಏನೋ ಕೊಟ್ಟಿದ್ದೇವೆ ಈ ಹಿಂದೆ ಕೂಡ, ಅದರ ರಿಪೋರ್ಟ್ ಕೂಡ ನಮಗೆ ಇನ್ನೂ ಬರಲಿಲ್ಲ. ಬಂದರೆ ನಾವು ಖಂಡಿತವಾಗ್ಲೂ ನಮಗೆ ಬಂದರೆ ನಾವು ಆ್ಯಕ್ಷನ್ ತಗೊಳ್ತೇವೆ. ನಾವೆಲ್ಲ ಈ ನಾಗರಿಕರು ಸೇರಿ ಆ ಕಂಪನಿಯ ವಿರುದ್ಧ ಧರಣಿಯನ್ನು ಮಾಡ್ತೇವೆ. ಅಲ್ಲಿ ಬೀಗ ಜಡಿಯುವಂಥ ಕೆಲಸವನ್ನು ಖಂಡಿತ ನಾವು ಮಾಡಲೇಬೇಕು, ಮಾಡ್ತೇವೆ. ನಾನು ಲೋಕೇಶ್ ಪೂಜಾರಿ ಅಂತ ಬಸ್ಪೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ, ಮತ್ತು ನಮ್ಮ ಸದಸ್ಯರೆಲ್ಲ ಇದ್ದಾರೆ, ಅಧಿಕಾರಿ ವರ್ಗದವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ನಾವು ಬಂದಿದ್ದೇವೆ, ನಾವು ಖುದ್ದಾಗಿ ಇದರ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದೇವೆ. ಮತ್ತು ಅಲ್ಲಿ ಹೇಳುವಾಗ ಈ ಅಧಿಕಾರಿಗಳೆಲ್ಲ ಬದಲಾವಣೆಗಳಾಗ್ತಾರೆ. ಯಾಕಂತ ಹೇಳಿದರೆ ಅದು ಬೇರೆ ನೀರು, ಇದು ಬೇರೆ ನೀರು. ಈ ಸಲ ನಾವು ಹಾಗೆ ಮಾಡಲಿಲ್ಲ. ಜನರ ಒಟ್ಟಿಗೆ ಇದ್ದು
ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೇವೆ, ನೀವು ಮಾಧ್ಯಮದವರು ಬಂದಿದ್ದೀರಿ, ಮೀನು ಸತ್ತಿದ್ದು ಕಾಣ್ತದೆ, ಇದೆಲ್ಲ ನಾವು ಏನಿದೆ ಅದನ್ನು ಲೈವ್ ಆಗೇ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಅಧಿಕಾರಿಗಳ ಮೇಲೆ ಭರವಸೆ ಇದೆ. ಈ ಸಲ ಬಂದಂಥ ಅಧಿಕಾರಿಗಳ ಇರ್ಬೋದು, ನಮ್ಮ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಇಂಥದ್ದಕ್ಕೆಲ್ಲ ಬೆಂಬಲ ಅವರು ಕೊಡುವುದಿಲ್ಲ ಅನ್ನುವಂಥದ್ದು ಖಂಡಿತ. ನಾವು ಕೂಡ ಅದಕ್ಕೆ ಬದ್ಧವಾಗಿ ಜನರೊಟ್ಟಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧವಿದ್ದೇವೆ. ನಮ್ಮವ್ರು ತಗೊಳ್ತಾರೆ, ಅದ್ರಲ್ಲಿ 1 ಲೀಟರ್ ಆಗಲ್ಲ, ಅದು 770 ಕಾಲ ಹೀಟ್ ಲೀಟರ್ಸ್ ಖಾಲಿ ಸಂಘ ಪತ್ರ ಬಂದು ಮತ್ತು ಬೆಳಿಗ್ಗೆ ನೋಡುವಾಗ ಈಗೆಲ್ಲ ಮೀನೆಲ್ಲ ಸತ್ತು ಹೋಗಿದ್ದೇವೆ. ವರ್ಷ ಹೀಗೆ ಆಗ್ತಾ ಇದೆ. ನಮ್ಮದು ಮನೆ ಇದೆ, ನಮ್ಮದು ಮನೆ ಹತ್ತಿರನೇ ಬಾವಿ ಉಂಟು. ಬಾವಿ ನೀರು ಏನಾಗಿದೆ ಅಂದರೆ ನಾವು ಕುಡಿತಾ ಇದ್ದೇವೆ. ನನಗೆ ಏನಾಗಿದೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಇವತ್ತು ಟೆಸ್ಟಿಗೆ ಕೊಂಡೋಗಿದ್ದಾರೆ, ಪೊಲ್ಯೂಷನ್ ಅವರು ಬಂದಿದ್ದಾರೆ ಇವತ್ತು. ತುಂಬ ಮೀನು ಎಲ್ಲ ಕಡೆಯಲ್ಲಿ ಮೀನು. ಪಟ್ಟಣ ಪಂಚಾಯತ್ ಮೆಂಬರ್ ಇಲ್ಲಿ ಅವರೆಲ್ಲ ಬಂದು ಹೋಗಿದ್ದಾರೆ, ಪೊಲ್ಯೂಷನ್ ಅವರು ಬಂದು ಹೋಗಿದ್ದಾರೆ. ವರ್ಷ ಮೀನು ಸಾಯ್ತದೆ ಅಂತ ಹೇಳ್ತೀರಿ, ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಕಂಪ್ಲೇಂಟ್ ಎಲ್ಲ ಕೊಡ್ತಿದ್ದೆ. ಮೊನ್ನೆ ತಾನೇ ಪೊಲ್ಯೂಷನ್ಗೆ ಅಲ್ಲಿ 300 ಜನರು ಹೋಗಿ ನಾವು ಮೇಡಮ್ ಹತ್ರ ಎಲ್ಲ ರಿಪೋರ್ಟ್ ಕೊಟ್ಟಿದ್ದೇವೆ ನಾವು. ಈಗ ಬಂದು ಹೋದರು ಅವರು. ಈಗ ಇದು ಸಾಯಲಿಕ್ಕೆ ಕಾರಣ ಏನು ಅಂತ? ಕೆಮಿಕಲ್ ಎಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಕೆಮಿಕಲ್ ರಿಫೈನರ್ ಉಂಟು, ಅಲ್ಲಿ ಇಂಡಸ್ಟ್ರಿಯಲ್ ಅಲ್ಲಿಂದಲೇ ಹೊರಗೆ ಬರೋದು ನೀರು ಇದಾಗೋದು. ನಿಮ್ಮದು ಬೇಡಿಕೆ ಏನಿದೆ? ನಿಮಗೆ ಏನು ಬೇಕಂತೇಳಿ ಅಂದರೆ? ಬೇಡಿಕೆ ಅಂದರೆ ಆ ಕಡೆಯಿಂದ ಬರುವಂಥ ನೀರು ಇಂಡಸ್ಟ್ರಿಯಲ್ ಅದು ನದಿಗೆ ಬಿಡಬಾರ್ದು. ಅಲ್ಲಿ ಇಲ್ಲೇ ಆದರೆ ಏನಾದರೂ ಬಂದೋಬಸ್ತು ಮಾಡಿ ಅಲ್ಲಿ ಕ್ಲೀನ್ ಮಾಡಿ ನೀರಿಗೆ ಬಿಡಬೇಕು. ಈಗ ಕಳೆದ ಹಲವು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದೀರಾ, ಮಾಡದಿದ್ರೆ ಇದನ್ನೀಗ ಬಂದ್ ಮಾಡದಿದ್ರೆ ಎಂತ ಮಾಡ್ತೀರಿ ಮುಂದೆ ಅಂತ ಹೇಳಿ? ಖಂಡಿತವಾಗಿ ನಾವು ಹೋರಾಟ ಮಾಡ್ತೇವೆ. ಎಲ್ಲರೂ ಸೇರಿ ಹೋರಾಟ ಮಾಡಲೇಬೇಕಾ? ಇಲ್ಲದ್ರೆ ನಾವು ಬಾವಿದ ನೀರು ಹೇಗೆ ಕುಡಿಯುವುದು ನಾವು ಈಗ? ವಾಸನೆ ಬರ್ತದೆ. ಈಗ ನಾಳೆಯಿಂದ ಇಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಸನೆ ಬರ್ತದೆ. ಈಗ ಬರ್ತಾನೆ ಇದೆ ನೀರು. ಕಪ್ಪಾಗ್ತದೆ. ವಾಯಲ್ ಥರ ಈಗ ವಾಯಿಲ್ ಥರ ಆಗ್ತದೆ ನೀರೆಲ್ಲ. ಫ್ರ್ಯಾಂಕಿ ಡಿಸೋಜ, ಕೆಂಜಾರು ಗ್ರಾಮದ ಇದು ಫಲ್ಗುಣಿ. ಫಲ್ಗುಣಿ ಇದು ನದಿಯಿಂದ ನೀರು ಇವತ್ತು ಹಾಳಾಗಿದೆ, ಮೀನೆಲ್ಲ ಸತ್ತು ಹೋಗಿದೆ. ಇಲ್ಲಿ ಸುತ್ತಮುತ್ತಲಿನ ಮನೆಯವರು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ವರ್ಷಂಪ್ರತಿ ಹೀಗೆ ಆಗ್ತಾ ಇದೆ. ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟರು ಅವರು ಇದು ಮಾಡಲ್ಲ, ರೆಸ್ಪಾನ್ಸ್ ಮಾಡೋಲ್ಲ ಅಂತ ಹೇಳ್ತಾರೆ. ಹಾಗೆ ಇವತ್ತು ಕೂಡ ಅವರು ಪೊಲ್ಯೂಷನ್ ಬೋರ್ಡಿನವರು ಕೂಡ ಬಂದು ನೀರೆಲ್ಲ ಟೆಸ್ಟ್ ಮಾಡಿ ನೀರನ್ನು ತಗೊಂಡು ಹೋಗಿ ಟೆಸ್ಟಿಗೆ ಕೊಟ್ಟಿದ್ದಾರೆ. ಹಾಗೆ ಪಟ್ಟಣ ಪಂಚಾಯತಿಯವರು ಕೂಡ ತಗೊಂಡು ಹೋಗಿದ್ದಾರೆ ನೀರನ್ನು. ಮತ್ತು ಕುಡಿಯೋ ನೀರಿಗೆ ತುಂಬ ಹಾನಿಯಾಗ್ತಾ ಇದೆ. ವಾಸನೆಯಿಂದ ಇದು ಇಲ್ಲಿ ಪರಿಸರ ಮತ್ತು ಇದು ಎಂಥ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ. ಶರ್ಮಿಳಾ ಅಂತ. ಎಲ್ಲರಿಗೂ ನಮಸ್ಕಾರ. ಇದು ಫಲ್ಗುಣಿ ನದಿ. ನಾವು ಈ ನದಿಯಿಂದ ಹತ್ತಿರನೇ ಇರೋದು ನಮ್ಮ ಮನೆ. ಇಲ್ಲಿ ಕೂರಕ್ಕಾಗ್ತಾ ಇಲ್ಲ. ಎಷ್ಟು ಸ್ಮೆಲ್ ಅಂದರೆ ಅದು ವಾಮಿಟ್ ಬರ್ತದೆ. ಇದಕ್ಕೆ ಏನೇ ಆದರೂ ಕೂಡ ಈ ಊರಿನ ಜನರಿಗೆ ಏನೇ ತೊಂದರೆ ಆದರೂ ಕೂಡ ಅದು ಕಾನೂನು ಪ್ರಕಾರ ಯಾರು ಕ್ರಮ ಕೈಗೊಳ್ಬೇಕು ಅವರು ಕೈಗೊಳ್ಳಲೇಬೇಕು. ಇದಕ್ಕೆ ಯಾವ ಕಂಪನಿಗಳು ಇದಕ್ಕೆ ಏನು ಕೆಮಿಕಲ್ ಬಿಟ್ಟಿದ್ದಾರೋ ಅದನ್ನು ತಕ್ಷಣ ಅದನ್ನು ಕಂಡುಹಿಡಿದು ಅದನ್ನು ನಿಲ್ಲಿಸ್ಬೇಕು, ಈ ಕ್ಷಣನೇ ನಿಲ್ಲಿಸ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರದ ಹತ್ರ ಕೇಳ್ಕೊಳ್ತೆ. ರೂಪ